ಸರ್, ಇವಾಗ ಮನೆ ಮನೆಗೆ ಸಂವಿಧಾನ ಪೀಠಿಕೆನ ಹಂಚಿದ್ದೀರಾ. ಅದ್ರ ಉದ್ದೇಶ ಏನು? ಜನರಿಗೆ ಯಾವ ಥರ ಅರಿವನ್ನ ಮೂಡಿಸ್ತಾ ಇದ್ದೀರಾ ನೀವು ಸಂವಿಧಾನದ ಬಗ್ಗೆ? ಯುವಕರಲ್ಲಿ ಯಾವ ಥರ ಅರಿವನ್ನ ಮೂಡಿಸ್ತಾ ಇದ್ದೀರಾ? ಸರ್, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಮತ್ತು ಬುದ್ಧರ 2570ರ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮ ಆದ್ದರಿಂದ ಈ ಎರಡೂ ಮಹನೀಯರದು ಒಂದೇ ಥಾಟ್ಸ್ ಆಗಿತ್ತು. ಸಮಾನತೆ ಅಂತಕ್ಕಂಥ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂಥದ್ದನ್ನು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಇಬ್ಬರೂ ಕೂಡ ಮಹನೀಯರು ಈ ಒಂದು ಸಮಾಜಕ್ಕೆ ದುಡಿದಿದ್ದಾರೆ ತುಂಬ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕ ಹಕ್ಕುಗಳನ್ನು ಈ ದೇಶದ ಎಲ್ಲ ಪ್ರಜೆಗಳಿಗೂ ಕೊಟ್ಟಿದ್ದಾರೆ. ಅದನ್ನೇ ಭಾರತ ಸಂವಿಧಾನದ ಪೀಠಿಕೆಯಾಗಿ ಮಾರ್ಪಾಡು ಮಾಡಿದ್ದಾರೆ ಮೊದಲನೇ ಪುಟದಲ್ಲೇ. ಅದನ್ನು ನಾವು ಮನೆ ಮನೆಗೆ ತಲುಪಿಸೋಣ. ಮೊದಲು ಫಸ್ಟು ನಮ್ಮ ಒಂದು ಕಾಲೋನಿಗೆ ತಲುಪಿಸಿದ್ರೆ ನಮ್ಮ ಕಾಲೋನಿಯಲ್ಲಿರ್ತಕ್ಕಂತಹ ಎಷ್ಟೋ ವಿದ್ಯಾವಂತ ಯುವಕರು ಇವತ್ತು ಎಲ್ಲ ಮನೆಯಲ್ಲೂ ಇದ್ದಾರೆ. ಅವರು ಆ ಸಂವಿಧಾನದ ಪೀಠಿಕೆಯನ್ನು ಆ ಮನೆಗಳಿಗೆ ಹೇಳ್ಕೊಡ್ಬೇಕು. ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾವ ರೀತಿ ಸದೃಢರಾಗಬೇಕು, ವ್ಯಕ್ತಿ ಗೌರವವನ್ನು ಯಾವ ರೀತಿ ಕೊಡಬೇಕು, ದೇಶವನ್ನು ಯಾವ ರೀತಿ ಕಾಪಾಡಬೇಕು ಅಂತಕ್ಕಂಥದ್ದನ್ನ ಯುವಕರು ಆ ಮನೆಗೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಂವಿಧಾನದ ಪೀಠಿಕೆಯನ್ನು ಮನೆ ಮನೆಗೆ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವು. ಈ ಒಂದು ಕಾರ್ಯಕ್ರಮದ ಮೂಲಕ ನೀವು ಅಂಬೇಡ್ಕರ್ ಮೌಲ್ಯಗಳನ್ನ ಹೇಗೆ ಎತ್ತಿಡಿತಾ ಇದ್ದೀರಾ? ಈಗ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು, ಶಿಕ್ಷಣ ಸಂಘಟನೆ ಹೋರಾಟ ಅಂತ ಏನು ಹೇಳಿದ್ರು, ಅದರಿಂದ ಇದ್ರ ಮುಖಾಂತರ ಈ ಕಾರ್ಯಕ್ರಮದ ಮುಖಾಂತರ ಶಿಕ್ಷಿತರಾಗಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಾವು ಪ್ರಬಂಧ ಸ್ಪರ್ಧೆಗಳನ್ನು, ರಸಪ್ರಶ್ನೆ ಕಾರ್ಯಕ್ರಮವನ್ನು, ಪಿಕ್ ಆ್ಯಂಡ್ ಸ್ಪೀಚ್ ಕಾರ್ಯಕ್ರಮವನ್ನು ನಾವು ಯುವಕ ಯುವತಿಯರಿಗಾಗಿ ಆಯೋಜನೆ ಮಾಡಿದ್ದೇವೆ. ಇದ್ರ ಮುಖಾಂತರ ಅವರಲ್ಲಿರ್ತಕ್ಕಂತಹ ಶೈಕ್ಷಣಿಕ ಅಭಿವೃದ್ಧಿ ಏನು ಪಡ್ಕೊಂಡಿರ್ತಾರೆ ಅದನ್ನು ನಾವು ಹೊರತರಬೇಕು ಅನ್ನೋ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂಢನಂಬಿಕೆನ ಭಾರಿ ವಿರೋಧ ಮಾಡ್ತಾ ಇದ್ರು. ನೀವು ಮೂಢನಂಬಿಕೆನ ಹೋಗ್ಲಾಡ್ಸೋಕ್ಕೆ ಯಾವ ಥರ ಹೋರಾಟ ಮಾಡ್ತೀರಾ ನಿಮ್ಮೂರಲ್ಲಿ? ಈಗ ಮೂಢನಂಬಿಕೆ ಅಂತ ನಾವು ಹೇಳಬೇಕಾದ್ರೆ ನಾವು ಒಂದೇ ಸರಿ ಯಾವುದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಂತ ಹಂತವಾಗಿಯೇ ಬದಲಾವಣೆ ಮಾಡಬೇಕು. ಅದೇ ರೀತಿ ಈಗ ಸಂವಿಧಾನದ ಪೀಠಿಕೆಯನ್ನು ನಾವು ಮನೆ ಮನೆಗೆ ತಲುಪಿಸಿದ್ದೇವೆ. ಆ ಸಂವಿಧಾನದ ಪೀಠಿಕೆ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನ ಜಾಗೃತಿ ಮೂಡಿಸ್ತೇವೆ. ಮತ್ತು ಬಾಬಾ ಸಾಹೇಬರ ಚಿಂತನೆಗಳು ಹೇಗಿತ್ತು, ಮತ್ತು ಬಾಬಾ ಸಾಹೇಬರ ಚಿಂತನೆಗಳಿಂದ ಯಾವ ರೀತಿ ದೇಶ ವಿಕಾಸ ಆಗ್ತಾ ಇದೆ, ಮತ್ತು ಭಾರತವನ್ನು ಬಿಟ್ಟು ಹಲವಾರು ದೇಶಗಳು ಬಾಬಾ ಸಾಹೇಬರನ್ನ ಒಪ್ಕೊಂಡಿದೆ, ಬುದ್ಧರನ್ನ ಒಪ್ಕೊಂಡಿದೆ. ಯಾಕೆ ಅಂತಂದರೆ ಅವ್ರು ಕೊಟ್ಟಂಥ ನಾಲೆಡ್ಜು ಎಲ್ಲೂ ಕೂಡ ಮೌಢ್ಯವನ್ನು ಬಿತ್ತದೆ ಇರ್ತಕ್ಕಂಥ ರಾಷ್ಟ್ರಗಳು ತುಂಬ ಅಭಿವೃದ್ಧಿ ಹೊಂದಿದೆ. ಮೌಢ್ಯವನ್ನು ಇಟ್ಕೊಂಡಿರ್ತಕ್ಕಂಥ ಭಾರತ ದೇಶ ಎಲ್ಲ ರಾಷ್ಟ್ರಕ್ಕಿಂತನೂ ಹಿಂದೆ ಇದೆ. ಆದ್ದರಿಂದ ನಾವು ಮೊದಲು ನಮ್ಮ ಒಂದು ತಲಕಾಡಿನ ಭಾಗದಲ್ಲಿ ಈ ಒಂದು ಅರಿವನ್ನು ಕಾರ್ಯಕ್ರಮನ ಮೂಡಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಯುವಕರು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ನ ಹೇಗೆ ಒಪ್ಕೊತಾರೆ? ಇವಾಗ ಅಂಬೇಡ್ಕರ್ ಅಂತಂದರೆ ಏನಾಗಿದೆ ಅಂತಂದರೆ ಭಾವನಾತ್ಮಕವಾಗಿ ಸೆಳೆತ ಆಗ್ಬಿಟ್ಟಿದೆ. ಅಂಬೇಡ್ಕರ್ ಅಂತಂದರೆ ಕೆಲವರಲ್ಲಿ ಕೇವಲ ಒಂದೇ ಜಾತಿಗೆ ಸೀಮಿತ ಅಂದ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಜಾತಿಗಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂತ ಏನು ಹೇಳ್ತೀವಿ ನಾವು, ಎಲ್ಲ ಜಾತಿಗೂ ಕೂಡ ಸಮನಾದಂತಹ ಒಂದು ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ರಿಸರ್ವೇಷನ್ ಅಂತ ನೋಡಿದಂಥ ಸಂದರ್ಭದಲ್ಲಿ ಕೇವಲ SC/ST ಮಾತ್ರ ರಿಸರ್ವೇಷನ್ ಇಲ್ಲ, ಸರ್ವ ಜನಾಂಗಕ್ಕೂ ರಿಸರ್ವೇಷನ್ ಇದೆ. OBC ರಿಸರ್ವೇಷನ್ ಇದೆ. ಮತ್ತು ಈಗ EWS ತಗೊಬಂದರು, ಬ್ರಾಹ್ಮಣರಿಗೂ ಕೂಡ ಇವತ್ತು 3% ಇರ್ತಕ್ಕಂಥವ್ರಿಗೆ 10% ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ. ಯಾಕೆಂದರೆ ಅದು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಆಗಿರ್ತಕ್ಕಂಥದ್ದು. ಆದ್ದರಿಂದ ಯುವಕರಲ್ಲಿ ಅಂಬೇಡ್ಕರ್ ಅಂದ ತಕ್ಷಣ ಭಾವನಾತ್ಮಕವಾದಂಥ ಒಂದು ಸೆಂಟಿಮೆಂಟ್ ಮೂಮೆಂಟ್ ಬರ್ತದೆ. ಆದರೆ ಬಾಬಾ ಸಾಹೇಬ್ರನ್ನ ಯುವಕರು ಅವರ ಸಾಮಾಜಿಕ ಹೋರಾಟಗಳನ್ನು ನೆನೆಸ್ಕೊಂಡು ಬಾಬಾ ಸಾಹೇಬ್ರನ್ನ ಎತ್ಕೋಬೇಕು. ಆ ರೀತಿಯಲ್ಲಿ ಕೆಲಸವನ್ನು ನಾವು ಮಾಡ್ತೇವೆ. ಈಗ 135ನೇ ಜನ್ಮದಿನದ ಅಂಗವಾಗಿ ನೀವು ಮನೆ ಮನೆಗೆ ಸಂವಿಧಾನ ಪೀಠಿಕೆಯನ್ನು ಕೊಟ್ಟಿದ್ದೀರಾ. ನಿಮಗೆ ಈ ಕಾನ್ಸೆಪ್ಟ್ ಹೇಗೆ ಹುಟ್ಟುಗತ್ತು ಅದನ್ನ ಹೇಳ್ತೀರಾ ಸ್ವಲ್ಪ? ಸರ್, ಅದನ್ನೇ ಈಗ ಹೇಳೋದ್ವಲ್ಲ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ. ಅದನ್ನು ನಾವು ಅಚ್ಚುಕಟ್ಟಾಗಿ ಅದನ್ನು ಪಾಲಿಸಬೇಕು ಅಂತಂದರೆ ಮೊದಲು ನಾವು ಪೀಠಿಕೆನ ಅರ್ಥ ಮಾಡ್ಕೋಬೇಕು. ಈಗ ಭಾರತ ಸಂವಿಧಾನದ ಪೀಠಿಕೆನ ಅರ್ಥ ಮಾಡ್ಕೊಂಡ್ರೆ ಮನುಷ್ಯನಾಗಿರಲು, ಮಾನವೀಯತೆಯಿಂದ ಬದುಕಲು ಒಂದು ಅವಕಾಶ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಸಂವಿಧಾನದ ಪೀಠಿಕೆನ ನಾವು ಮನೆ ಮನೆ ಕೊಟ್ಟಿದ್ದೇವೆ. ಸರ್, ತಮ್ಮ ಹೆಸರು ತಾವೇನು ಮಾಡ್ಕೊಂಡಿದ್ದೀರಿ? ಸರ್, ಡಾಕ್ಟರ್ ಮನೋಜ್ ಕುಮಾರ್ ಅಂತ, ಇದೇ ಗ್ರಾಮದವರು, ಮಾನಸ ಗಂಗೋತ್ರಿಯಲ್ಲಿ ಅಂದರೆ ಮೈಸೂರು ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಓದಿದ್ದೆಲ್ಲಿ ಸರ್? ಮೈಸೂರು ವಿಶ್ವವಿದ್ಯಾನಿಲಯ ಸರ್. ಏನು ಮಾಡ್ಕೊಂಡಿದ್ದೀರಿ ಸರ್? ಈಗ ಮೈಸೂರು ವಿಶ್ವವಿದ್ಯಾಲಯ ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಮಾತಾಡಿದಂಥ ಇಷ್ಟೊಂದು ಮನೋಜ್ರವರಿಗೆ, ಅವರು ಅತಿಥಿ ಉಪನ್ಯಾಸಕರಾಗಿ ಮೈಸೂರಲ್ಲಿ ಮಾಡ್ತಾಯಿದ್ದಾರೆ ಮತ್ತು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸುತ್ತಾ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 135ನೇ ಜನ್ಮದಿನವನ್ನು ತುಂಬ ಅದ್ದೂರಿಯಾಗಿ ಆಚರಿಸ್ತಾರೆ. ಎರಡೂ ಎರೆಗಳು ಸೇರಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ಊರಿನ ಜನತೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಥ್ಯಾಂಕ್ಸ್ ಹೇಳ್ತೀನಿ. ಜೈ ಭೀಮ್.